ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 37ನೇ ಅಧ್ಯಾಯ 26ನೇ ವಚನ. ನೀತಿವಂತನು ಬೇರೆಯವರಿಗೆ ಆಧಾರವಾಗಿ ಕೊಡುವನು, ಅವನ ಮಕ್ಕಳು ಆಶೀರ್ವಾದ ಹೊಂದುವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದ ಪ್ರಿಯರೇ. ನೀತಿವಂತನು ಬೇರೆಯವರಿಗೆ ಆಧಾರ ಕೊಡುವನು. ನೀತಿವಂತರಂದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಪ್ರಿಯರೇ, ನೀವು ನೀತಿವಂತರಾಗಿ ಜೀವಿಸುವಂತರಾಗಿರ್ಬೇಕು, ಇನ್ನೊಬ್ಬರಿಗೆ ಆಧಾರ ಕೊಡುವಂತರಾಗಿರ್ಬೇಕು, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತರಾಗಿರ್ಬೇಕು, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವಂತರಾಗಿರ್ಬೇಕು. ಎಷ್ಟು ಜನರು ಕಷ್ಟದಲ್ಲಿದ್ದಂಥ ಸ್ಥಿತಿಯಲ್ಲಿ, ಬಲಹೀನತೆ ಸ್ಥಿತಿಯಲ್ಲಿ ಅವರಿಗೆ ಬಲಹೀನತೆ ಇದ್ದಂಥ ಸ್ಥಿತಿ ಅವರಿಗೆ ನಾವು ಧೈರ್ಯ ಕೊಡುವಂತರಾಗಿರ್ಬೇಕು, ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ನಾವು ಆಧಾರ ಮಾಡುವಂತರಾಗಿರ್ಬೇಕು. ಅನೇಕ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಅಂದ್ರೆ ನಾವು ಎಲ್ಲಾ ವಿಷಯದಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ದೇವರು ನಮ್ಗೆ ಎಲ್ಲಾ ರೀತಿಯಾಗಿ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡುವಂತ ದೇವರ ಆತನ ಪ್ರಿಯರೇ. ಮತ್ತು ನಾವು ನೀತಿವಂತರಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ನಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದುವರು ಎಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ನೀತಿವಂತರಾಗಿ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದುವರೆಂಬುದಾಗಿ ನಮಗೆ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಮಕ್ಕಳು ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿ, ನೀತಿವಂತರಾಗಿ, ಇನ್ನೊಬ್ಬರಿಗೆ ಉಪಕಾರ ಮಾಡುವವರಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರಿಯರೇ. ಮತ್ತು ನಾವು ಕೆಟ್ಟದನ್ನು ಮಾಡದೆ ಎಲ್ಲಾ ವಿಷಯದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ದೇವರು ನಮಗೆ ಈ ಲೋಕದಲ್ಲಿ ಸದಾ ಕಾಲ ಬದುಕುವಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಾವು ಕೆಟ್ಟದನ್ನು ಮಾಡದೆ ಎಲ್ಲಾ ವಿಷಯದಲ್ಲಿ ದೇವ್ರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ, ದೇವ್ರ ಚಿತ್ತಾನುಸಾರವಾಗಿ ನೀತಿವಂತರಾಗಿದ್ದು, ನಾವೆಲ್ಲರಿಗೆ ಉಪಕಾರ ಮಾಡುವಂತರಾಗಿದ್ದು, ಎಲ್ಲರಿಗೆ ನಾವು ಸಹಾಯ ಮಾಡುವಂತರಾಗಿದ್ದು ನಾವು ಜೀವಿಸುವಾಗ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ನಾವು ದೇವರು ಆಶೀರ್ವಾದವನ್ನು ಹೊಂದುವರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ನೀತಿವಂತರಾಗಿರ್ಬೇಕು, ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ದೇವರ ಆಶೀರ್ವಾದ ಹೊಂದಿಕೊಳ್ಬೇಕೆಂಬುದಾಗಿ ನೀವೆಷ್ಟು ಜನರು ನಂಬಿ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಿ ಪ್ರಿಯರೇ. ನೀವು ಮುಂಜಾನೆ ದೇವರು ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಆತನು ಆಶ್ವಾಸು ಬಲಪಡಿಸುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಗೆ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿ ಪ್ರಭಾ. ತಂದೆ ದೇವರ ನೀತಿವಂತರು ಸದಾ ಕಾಲ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತರಾಗಿರು, ಮತ್ತು ಅವರು ಮಕ್ಕಳು ಆಶೀರ್ವಾದ ಹೊಂದ್ಕೊಳ್ಳುವರು, ಮತ್ತು ಅವ್ರು ಯಾವಾಗ್ಲೂ ಅವ್ರು ಸದಾ ಕಾಲ ಅವ್ರು ಬಾಳು ಬದುಕರು ಎಂಬುದಾಗಿ ತಂದೆ ದೇವ್ರು ನೀವು ವಾಗ್ದಾನ ಮಾಡಿರಿ ತಂದೆ. ಎಷ್ಟು ಜನರು ವಾಗ್ದಾನ ಮೂಲಕವಾಗಿ ತಂದೆ ಅವರು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ತಂದೆ ಅವರಿಗೆ ಸದಾ ಕಾಲ ಬಾಳು ಬದುಕುವಂತೆ ನೀವು ಸಹಾಯ ಮಾಡ್ರಿ ತಂದೆ ದೇವ್ರು. ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರಿಗೆ ನೀನು ನೀತಿ ಅನುಸಾರವಾಗಿ ನಡೆಯುವಂತೆ ಸಹಾಯ ಮಾಡ್ರಿ. ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ತಂದೆ ಸಂತೋಷಕರವಾಗಿ ಮಾರ್ಪಡಿಸಿ ಅವ್ರು ಯಾವಾಗ್ಲೂ ಸದಾ ಕಾಲ ಬಾಳು ಬದುಕುವಂತೆ ಸಹಾಯ ಮಾಡ್ರಿ ತಂದೆ ದೇವ್ರೆ. ಈ ವಾಗ್ದಾನ ಕುಟುಂಬದಲ್ಲಿ ತಂದೆ ಆಶ್ವಾಸ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.